ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಜನವಾಡದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಆಗಲಿದೆ. ಜನರ ಸಮಸ್ಯೆಗಳನ್ನು ಬಗೆಹರಿಸುವ ಕಾರ್ಯಕ್ರಮವೇ ಜನಸ್ಪಂದನ ಕಾರ್ಯಕ್ರಮ. ಇದನ್ನು ಸದುಪಯೋಗ ಪಡೆದುಕೊಳ್ಳಿ. ಸಚಿವ ರಹೀಂ ಖಾನ್. ಬೀದರ್ನಲ್ಲಿ ವಿಎಚ್ಪಿ ಜಿಲ್ಲಾ ಕಚೇರಿಯನ್ನು ಎನ್ ಗೋಪಾಲ್ಜಿ ಉದ್ಘಾಟಿಸಿದರು. ಹಿಂದುತ್ವ ನಾಶ ಮಾಡಲು ಅಸಾಧ್ಯ. ಶ್ರೀ ರಾಜೇಶ್ವರ ಶಿವಾಚಾರ್ಯರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಬೀದರ್ ರೋಟರಿ ಕ್ಲಬ್ ವತಿಯಿಂದ ನೀರಿನ ಘಟಕ ಹಾಗೂ ಶಾಹೀನ್ ಶಿಕ್ಷಣ ಸಂಸ್ಥೆ ವತಿಯಿಂದ ಮಂಚಗಳ ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಬೀದರ್ನ ಲಿಂಗಾಯತ ಮಹಾಮಠದಲ್ಲಿ ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿಯ ಪದಾಧಿಕಾರಿಗಳು ಪ್ರಭುದೇವ ಸ್ವಾಮೀಜಿ ಅವರಿಗೆ ಶೈತ್ಯಶವ ಪೆಟ್ಟಿಗೆ ಹಸ್ತಾಂತರಿಸಿದರು. ನಾಳೆ ವಡ್ಗಾಂವದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಅತಿ ಎತ್ತರದ ತಥಾಗತ ಗೌತಮ್ ಭಗವಾನ್ ಬುದ್ಧರ 15 ಅಡಿ ಎತ್ತರದ ಮೂರ್ತಿ ಅನಾವರಣ. ಮಲ್ಲಪ್ಪ ನೀಳಿಗೆ. ರಾಷ್ಟ್ರಮಟ್ಟದಲ್ಲಿ ಜೆಎನ್ಡಿ ಇಂಜಿನಿಯರಿಂಗ್ ಕಾಲೇಜ್ಗೆ 208ನೇ ರ್ಯಾಂಕ್. ಸುದ್ದಿಯ ವಿವರಗಳು. ಇದ್ದ ಸ್ಥಳದಲ್ಲಿಯೇ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ಕರ್ನಾಟಕ ಸರ್ಕಾರದ ಜನಪ್ರಿಯ ಕಾರ್ಯಕ್ರಮವೇ ಜನಸ್ಪಂದನ ಕಾರ್ಯಕ್ರಮವಾಗಿದೆ ಎಂದು ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಅವರು ತಿಳಿಸಿದರು. ಅವರು ಜನವಾಡ ನಾಡ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ತಾಲೂಕಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜನವಾಡ ಭಾಗದಲ್ಲಿ ಏನೇ ಸಮಸ್ಯೆಯಾಗಿರಲಿ ಜಿಲ್ಲೆಯ ಎಲ್ಲ ಇಲಾಖೆಯ ಅಧಿಕಾರಿಗಳು ಇಲ್ಲೇ ಇದ್ದು ನೇರವಾಗಿ ಭೇಟಿ ಮಾಡಿ ಸಮಸ್ಯೆ ಬಗೆಹರಿಸಲಿದ್ದಾರೆ. ಜನವಾಡದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಆಗಲಿದೆ ಹಾಗೂ ಈ ವಿಭಾಗದಲ್ಲಿ ಅನೇಕ ರಸ್ತೆಗಳ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿವೆ ಎಂದರು. ಎ ಮತ್ತು ಬಿ ಖಾತಾಗಳ ಸೇವೆಗಳ ಪಂಚಾಯಿತಿ ಮಟ್ಟದಲ್ಲಿ ಕೂಡ ಶೀಘ್ರದಲ್ಲಿ ಆರಂಭವಾಗಲಿದೆ. ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಫಲಾನುಭವಿಗಳಿಗೆ ನೇರವಾಗಿ ಸೌಲಭ್ಯ ಒದಗಿಸುವ ಪಂಚ ಗ್ಯಾರಂಟಿಗಳು ಜನರ ಜೀವನ ಮಟ್ಟ ಸುಧಾರಿಸುತ್ತಿವೆ ಎಂದರು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮಾತನಾಡಿ, ಜನಸ್ಪಂದನ ಕಾರ್ಯಕ್ರಮವು ಜನರಿಗೆ ಅತ್ಯಂತ ಉಪಯುಕ್ತವಾದ ಕಾರ್ಯಕ್ರಮವಾಗಿದೆ. ಇದರಿಂದ ಜನರು ನೇರವಾಗಿ ಸ್ಥಳದಲ್ಲಿಯೇ ಪರಿಹಾರ ಪಡೆದುಕೊಳ್ಳಬಹುದು ಎಂದರು. ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಒಟ್ಟು 253 ಅರ್ಜಿಗಳು ಪಡೆದುಕೊಂಡಿದ್ದು, ಇದರಲ್ಲಿ ರಸ್ತೆ, ಮನೆ, ನೀರು, ಸಾರಿಗೆ, ವಿದ್ಯುತ್, ಜಮೀನು, ಒಳಚರಂಡಿ, ಸ್ವಚ್ಛತೆ, ಪಿಂಚಣಿ, ರೇಷನ್ ಕಾರ್ಡ್, ಗಂಗಾ ಕಲ್ಯಾಣ ಯೋಜನೆಯಡಿ ಬೋರ್ವೆಲ್, ದೈಹಿಕ ಅಂಗವಿಕಲತೆ ಪ್ರಮಾಣ ಪತ್ರ ವ್ಯವಸ್ಥೆ ಮತ್ತು ಜನವಾಡ ಮುಖ್ಯ ರಸ್ತೆಯಲ್ಲಿರುವ ಮದ್ಯ ಅಂಗಡಿ ಸ್ಥಳಾಂತರಿಸುವ ಕುರಿತು ಅರ್ಜಿಗಳಿದ್ದು, ಹಲವು ಅರ್ಜಿಗಳನ್ನು ಸ್ಥಳದಲ್ಲಿಯೇ ಮತ್ತು ಇನ್ನುಳಿದ ಅರ್ಜಿಯನ್ನು 7 ದಿನದ ಒಳಗಾಗಿ ಇತ್ಯರ್ಥಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ಬದೋಲೆ ಮಾತನಾಡಿ, ತಮ್ಮ ವ್ಯಾಪ್ತಿಯಲ್ಲಿ ಬರುವ ಸಮಸ್ಯೆಗಳು ಈಗಾಗಲೇ ಕೆಲವು ಇತ್ಯರ್ಥಗೊಳಿಸಲಾಗಿದ್ದು, ಇನ್ನುಳಿದವು ಶೀಘ್ರವಾಗಿ ಪರಿಹರಿಸಿ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗುವಂತೆ ಮಾಡುವುದಾಗಿ ತಿಳಿಸಿದ್ದರು. ಫಲಾನುಭವಿಗಳಿಗೆ ಮನೆಗಳ ಹಕ್ಕುಪತ್ರ, ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಮಾಡಲು ಜಾಬ್ ಕಾರ್ಡ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗೋಂಟಿ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ, ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಂಕೋಡೆ, ಬೀದರ್ ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್, ಬೀದರ್ ತಹಶೀಲ್ದಾರ್ ಡಿ ಮೆಹತ್, ತಾಲೂಕಾ ಪಂಚಾಯತ್ ನಿರ್ವಹಣಾಧಿಕಾರಿ ಮಾಣಿಕ್ರಾವ್ ಪಾಟೀಲ್, ನಾಡ ತಹಶೀಲ್ದಾರರು ಅಶೋಕ್ ರಾಜ್ಗೀರ, ಜಿಲ್ಲಾಧಿಕಾರಿ ಕಚೇರಿ ಶರಸ್ತೇದಾರ್ ಕಿರಣ್ ಕುಮಾರ್, ಜನವಾಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೈಜಯಂತಿ ಬಾಯಿ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳು ಮತ್ತು ಜನವಾಡ ಹೋಬಳಿಯ ವಿವಿಧ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮೂಲಕ ಮಾನ್ಯ ಸಚಿವರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಎಸ್ ಪಿ ಸರ್ ಅವರು, ಮಾನ್ಯ ಸಿಒ ಸರ್ ಅವರು, ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು, ಎಲ್ಲ ನಾಯಕರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರೆ ಕರ್ನಾಟಕ ಸರ್ಕಾರದ ಧನ ಮಹತ್ವಾಕಾಂಕ್ಷಿ ಯೋಜನೆಗಳ पंचायत
ಹೊಸ ಮನೆ ಬಂದು ನಾ ಹೇಳ್ತೇನೆ. ಆಯ್ತು, ಓಕೆ. ನೆಕ್ಸ್ಟ್ ಮಾಡ್ತಾರೆ, ಈಗ ನೋಟ್ ಡೌನ್ ಮಾಡಿದ್ದಾರೆ. ಒಂದು 15 ದಿವಸದಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳ್ತೇನೆ. ಇಲ್ಲ, ಇದು ಜನವಾಳ ಸರ್ಕಲ್ ಇದೆ, ಚಿಲ್ಲರ್ಗಿ ಸರ್ಕಲ್ ನೆಕ್ಸ್ಟ್ ಮಾಡ್ತೀವಿ ಅಲ್ಲಿ. ಕಮರ್ಷಿಯಲ್ ಕಡೆ ಹೈವೇಗೆ ಇದೆ ಮೇಡಮ್, ಅದು ಆಲ್ರೆಡಿ ಅಪೋಸಿಷನ್ ಅಬ್ಜೆಕ್ಷನ್ ಇದೆ. ಸರ್ವೆ ನಂಬರ್ ಇದೆ ನಮ್ಗೆ ಕೂಡ ಬರೋದು ಮೇಡಮ್. ಸೆಟಲ್ಮೆಂಟ್ ಗ್ರಾಮ ಠಾಣ ಅಷ್ಟೇ ಕೊಡ್ತೀವಿ, ಬಟ್ ಎನ್ಎ ಲೇಔಟ್ ಅದನ್ನು ಮಾತ್ರ ಅಷ್ಟೇ ಕೊಡೋಕೆ ಬರ್ತದೆ ಮೇಡಮ್. ಇವರು ಕಮರ್ಷಿಯಲ್ ಕಡೆದು ಹೈವೇಗೆ ಇದೆ ಸರ್, ಹೈವೇಗೆ ಕೂಡ ಬರೋದು ಮೇಡಮ್. ಮನೆಯಿಂದ ಅದು ಸರ್ವೆ ಲ್ಯಾಂಡ್ 25-24 ಮನೆ. घर बनने के लिए कोई भी रोक टोक नहीं, किसी का भी परमिशन की जरूरत नहीं। जमीन में वो बन सकता है, उसको 100 साल से पूछो सर, किसके नाम से है वो जमीन? अच्छा, एक काम करेंगे, अभी तुम्हारे पूरे डॉक्यूमेंट्स लेके पानी में पूरा ले लेके उसको इमीडिएट ये वीक में हम तुमको दोनों का क्या फाइनल करवा दो। हाँ, घर के वास्ते तो एनओसी दो बोलो। नहीं, घर को बन सकते, नो प्रॉब्लम, एनओसी देना तुम। सर एक पुराना हमारा शॉप है सर, पुराने का एनओसी दो बोलो, वो भी नहीं दे रहे। घर को देते सर, शॉप को चाहिए सर, वो घर बोलो तो ಹೈವೇ ಕಮರ್ಷಿಯಲ್ ಅಪ್ಲೈ ಮಾಡಬೇಕು. ಮನೆ 10% ಗಿಂತ ಕಮ್ಮಿ ಇದ್ರೆ ಕೊಡ್ತಾರೆ, ಅದರ್ವೈಸ್ ಅದಕ್ಕೆ ಕೂಡ ನೀವು ರೆಸಿಡೆನ್ಷಿಯಲ್ಗೆ ಪರ್ಮಿಷನ್ ಅಪ್ಲೈ ಮಾಡಬೇಕು. कमी जास्ती है तो कमी जास्ती करना है, ये ऑर्डर पास करेगा. पोर्ट खराब है तो भी पानी में एटलीस्ट एंट्री होना है. नारे नहीं होगा ಹಾಸ್ಟೆಲ್ದಾಗ ಡ್ಯೂಟಿ ಮಾಡಿದ್ರಿ, ಮತ್ತು ಆಮೇಲೆ ಮಗನಿಗೆ ಹಚ್ಚಾರ್ರಿ, ಮತ್ತು 1 ವರ್ಷ ಪರಿಸರದಾಗ ಪಗಾರ ತಗೊಂಡ್ರಿ, ಮತ್ತು 1 ವರ್ಷ ಫಿರಿ ದುಡಿಲತ್ತಾರ್ರಿ. ಈಗ ಅದ್ರ ಮ್ಯಾಲ ಡ್ಯೂಟಿ 1 ವರ್ಷ ಮಾಡ್ಯಾರ್ರಿ, ಮತ್ತು ಆಮೇಲೆ ಈಗ ಇದು ಮಾಡ್ಬೇಡಲ್ಲತ್ತಾರ. ಎಲ್ಲಿ ಮಾಡ್ತಾರೆ ಅದು ಗೌತಮ್ ಸರ್ ಬಂದು ಮಾಡ್ತಾರೆ ಸರ್. ಗೌತಮ್ ಸರ್ ಅಂದ್ರಿ ಮಾಡ್ತಾರ್ರಿ, ಮಾಡ್ಸವಿ ಏನು ಗರಿಬಿದ್ದೀರಿ ಮಾಡ್ಸವಿ, ಏನು ನಿಮ್ಮ ಮಕ್ಕಳು ಗರಿಬರ ಮಾಡ್ಸವಿ ಅಂತ ಅಂತಿ ಅವ್ರು ಒಪ್ಕೊಂಡಿರ್ರಿ. ಅಂದ್ರೆ ಈಗ ಏನಿರ್ತಾರೆ ಯಾವ ಹಾಸ್ಟೆಲ್? ಇಲ್ಲಿ ಒಬ್ಬನ ಹಾಸ್ಟೆಲ್. ನಮಸ್ಕಾರ. ಇದು ಫಸ್ಟ್ ಗ್ರೇಡ್ ಕಾಲೇಜ್ ಹಾಸ್ಟೆಲ್ನಲ್ಲಿ ಸುಮಾರು 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. 60 ವರ್ಷ ಮೇಲ್ಪಟ್ಟಿರುವವರನ್ನ ತೆಗೀರಿ ಅಂತೇಳಿ ಮೇಡಮ್ ಆದೇಶ ಪ್ರಕಾರ ನಾವು ಅವ್ರನ್ನ ತೆಗೆದಿದ್ದೀವಿ. ಅವ್ರ ಫ್ಯಾಮಿಲಿಯಲ್ಲಿರುವಂತಹ ಒಬ್ಬರನ್ನ, ಅದೇ ಫ್ಯಾಮಿಲಿಯಲ್ಲಿರುವಂತಹ ಒಬ್ಬರನ್ನ ತಗೋಬೇಕು ಅಂತ ಮೇಡಮ್ ಆದೇಶ ಮಾಡಿರೋದ್ರಿಂದ ನಾವು ಫೈಲ್ ಪುಟಪ್ ಮಾಡಿದ್ದೀವಿ ಮೇಡಮ್. ಅವ್ರನ್ನ ತಗೊಂಡು ಅದೇ ಫ್ಯಾಮಿಲಿದವ್ರಿಗೆ ಒಬ್ಬರನ್ನ ತಗೋತೀವಿ. ನಿಮ್ಗೆ 1 ವರ್ಷ ಬೇಕು, 1 ತಿಂಗಳಲ್ಲಿ ಕೆಲಸ ಆಗಬೇಕದು. ಫೈಲ್ ಹೋಗ್ಲತ್ತದ ಬರ್ಲತ್ತದ ಏನಿದೆ, ಈಗ 1 ವೀಕ್ ನಲ್ಲಿ ಆರ್ಡರ್ ಕೊಡ್ಬೇಕು. ಆಯ್ತು, 1 ವೀಕ್ ನಲ್ಲಿ ಕೊಡ್ತಾರಮ್ಮ, ತಗೋರಿ. ಮತ್ತೀಗ ನಮ್ಮ ಮಕ್ಕಳಿಗೆ ಅಡ್ಮಿಷನ್ ಮಾಡಿರಿ ಸರ್. ಮನೆ ಮಕ್ಕಳು ಮನೆ ತಿಂತಾರೆ, ಅಲ್ಲಿ ಒಪ್ಪಲ್ ಹೊಂಟ್ರಿ, ಇಲ್ಲಿ ಒಪ್ಪಲ್ ಸರ್. ಮೇಡಮ್ ನೀವು ಕಾಯಿ ಜೋಡಿಸ್ತೀವಿ. ಆಯ್ತು, ಮೊದಲಿಗೆ ಕೊಟ್ಟಿದ್ದು 1 ವರ್ಷ ಅಂದ್ರೆ ನಾವು ಗೌತಮ್ ಸರ್ಗೆ ಹೇಳ್ತಾ ಹೋಗಿದ್ದಾರೆ ಸರ್. ನಾವು ಮೇಡಮ್ ನಾವು ಹೇಗಿತ್ತು ಅವ್ರಂದ್ರೆ ಮೇಡಮ್ ನಾವು ಹೋಗಿದ್ದೆ ಈಗ ತೊಗೊಂಬಲ್ಲ ಹೊಂಟ್ರ ಅಂತ ಅವ್ರು ಗೌತಮ್ ಸರ್ ಹೇಳಿದ್ರು. ಅಂದ್ರೆ ನೀವು ಏನು ಕರೆದಿದ್ರಿ ಮಾಡಿಸ್ದಂಗೆ ಗೌತಮ್ ಸರ್ ಅವ್ರು ಭೀ ಕರೆಕ್ಟ್ ಇಲ್ಲ ಸರ್, ವಾರ್ಡನ್ ಹತ್ರ ಸರ್ ಒಂದು ಸಬ್ಮಿಷನ್ ಸರ್. ಇವ್ರು ಅಡಿಗೆಯವ್ರದೆಲ್ಲ ಒಂದು ಮೀಟಿಂಗ್ ಮಾಡಿದ್ರು ಸರ್, ತಾಲೂಕಾ ವೈಸ್ ಮಾಡಿದ್ರು ಸರ್. ಅವ್ರ ಗ್ರೀವೆನ್ಸಸ್ ಎಲ್ಲ ಕೇಳ್ಕೊಂಡಿದ್ರು ಸರ್. ಇದು ಅಟೆಂಡ್ ಮಾಡ್ತೀವಿ ಸರ್. ನಮ್ಮ ಈಗ ಅಡ್ಮಿಷನ್ ಮಕ್ಕಳು ಮಾಡಿದ್ರು ಸರ್ ಮನೆಗೆ. ಅದು ನೋಟ್ ಡೌನ್ ಯಾರು ಮಾಡ್ಲತ್ತಾರ? ಅವ್ರಿಗೆ 1 ವೀಕ್ ಟೈಮ್ ಕೊಡ್ಲತ್ತಿದ್ದು. ಎಸ್ ಸರ್. ಈ ಸರ್ದಾರ್ ಸೆಕೆಂಡ್ ಇಯರ್ ಪಾಸ್ ಆಗಿದ್ರು ಮೇಡಮ್. ನಾವು ರಿವಿಷನ್ ಮಾಡಿದ್ವಿ ಮೇಡಮ್. ಓಕೆ. ನೆಕ್ಸ್ಟ್ ಸುರೇಖಾ ಕೊಡಿ, ಬರ್ದು ಕೊಡಿ, ಇವರಿಗೆ ತಹಸೀಲ್ದಾರ್ಗೆ ಮಾಡ್ತಾರೆ. ಈಗ ಪರಿಶುದ್ಧ ಮೈತೋರಿ ನೋಡ್ದಾನ
ಕರೆಕ್ಟಾಗಿ ಸರ್ ಎಲ್ಲ ಈಗ 3-4 ವರ್ಷ ಆಯ್ತು ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ನಮ್ಮ ಡಿಪ್ಟಿ CM DK ಶಿವಕುಮಾರ್ ಅವರು, ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿಸ್ಟರ್ ಈಶ್ವರ್ ಖಂಡ್ರೆ ಅವರು, ನಾನು ಎಲ್ಲರೂ ಬೀದರ್ನಲ್ಲಿ ಸ್ಪೆಷಲಿ ಜನೋಳ ಸರ್ಕಲ್ನಲ್ಲಿ ಅಲ್ಲೇ ಹೋಗಿ ಇಡೀ ಬೀದರ್ ಡಿಸ್ಟ್ರಿಕ್ಟ್ ಆಲ್ ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟ್ ಅವರು, DC, CS, SP ಆ ಥರ ಎಲ್ಲ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಜನವಾಳ ಸರ್ಕಲ್ನಲ್ಲೇ ಬಂದಿದೆ. ಯಾಕಂದ್ರೆ ಸುಮಾರು ಸಲ ಏನಾಗ್ತದೆ, ನೀವು ಅಲ್ಲಿ DC ಆಫೀಸ್ ಆಗಲಿ, SP ಆಫೀಸ್ ಆಗಲಿ, ZP ಆಫೀಸ್ ಆಗಲಿ, ತಹಸೀಲ್ ಆಫೀಸ್ ಆಗಲಿ, ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್, KEV ಡಿಪಾರ್ಟ್ಮೆಂಟ್, ಆ ಥರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ವಾಟರ್ ಸಿಸ್ಟಮ್ ಆಗಲಿ, ವೆಟರ್ನರಿ ಆಗಲಿ, ನೀವು ಅಲ್ಲಿ ಹೋಗಿ ಅರ್ಜಿ ಕೊಟ್ಟು ಮತ್ತೆ ನಿಮಗೆ ಆ ದಿವಸ ಆಫೀಸರ್ ಮತ್ತೆ ಯಾರು ಕನೆಕ್ಟೆಡ್ ನಿಮ್ಗೆ ಯಾರು ಬೇಕು ಅಲ್ಲಿ ಸಿಗ್ತಾರೆ ಇಲ್ಲ, ಮತ್ತೆ ಸಿಕ್ಕಿದ್ರು ಕೆಲಸ ಆಗ್ತದೆ ಇಲ್ಲ, ಅದು ಸಮಸ್ಯೆ ಇದೆ. ಇಲ್ಲಿ ನಿಮ್ ಸರ್ಕಲ್ ನಲ್ಲಿ ಎಲ್ಲರೂ ಇಲ್ಲೇ ಬಂದ್ಬಿಟ್ಟಿದ್ದಾರೆ. ಇಲ್ಲೇ ಕುಂತಿ ಆನ್ ದಿ ಸ್ಪಾಟ್ ನಿಮ್ದು ಏನ್ ಕೆಲಸದ ಪ್ರಾಬ್ಲಮ್ ಇದೆ ಅವಾಗೆ ಸೊಲ್ಯೂಷನ್ ಆಗ್ಬೇಕು. ಡಿಪ್ಟಿ ಕಮಿಷನರ್ ಮುಂದೆ, CS ಮುಂದೆ, SP ಮುಂದೆ, ಆ ತರ ಎಲ್ಲ ರೆಸ್ಪಾನ್ಸಿಬಲ್ ಆಫೀಸರ್ಸ್ ಎಲ್ಲರೂ ಬಂದಿದ್ದಾರೆ. ಅವ್ರ ಮುಂದೆ ಆ ದಿವಸನೇ ಕೆಲಸ ಆಗ್ಬೇಕು. ಫುಲ್ ಡೇ ನಿಮ್ ಜೊತೆಗೆ ಇಲ್ಲೇ ಇರ್ತಾರೆ. ಮತ್ತೆ ನಿಮ್ದು ಏನು ಕಷ್ಟ ಸುಖನಲ್ಲಿ ಏನೇನು ಸಮಸ್ಯೆ ಇದೆ ಇಮಿಡಿಯೇಟ್ ಮುಖ್ಯಮಂತ್ರಿ ಹೇಳಿದ್ದಾರೆ, ಆನ್ ದಿ ಸ್ಪಾಟ್ ಸೇಮ್ ಡೇನೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಅದು ಸಲಗ ಇವತ್ತು ಈ ಕಾರ್ಯಕ್ರಮ ಜನವಾಳ ಸರ್ಕಲ್ದು ಇಲ್ಲಿ ಇಟ್ಟಿದ್ದಾರೆ. ಮತ್ತೆ ತಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಸರ್ಕಾರ ಬಂದು 2 ವರ್ಷ ಆಗಿದೆ. 2 ವರ್ಷನಲ್ಲಿ ಸುಮಾರು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕಿಂತ ಮುಖ್ಯ ತಮ್ಮೆಲ್ಲರಿಗೂ ಗೊತ್ತಿದೆ, 5 ಗ್ಯಾರಂಟಿ ಇದೆ. ಬೀದರ್ ಡಿಸ್ಟ್ರಿಕ್ಟ್ ಎಲ್ಲ ಆಫೀಸರ್ ಇದ್ದಾರೆ. ನೀವು ಅಲ್ಲಿ ಬಂದು ಬೆಳಗಲಿಂದ ಸಾಯಂಕಾಲ ತನಕ ಕಾಯ್ದು ನಿಮ್ದು ಕೆಲಸ ಆಗ್ತಿದ್ದಿಲ್ಲ. ನನಗೆ 100% ವಿಶ್ವಾಸ ಇದೆ. ನಾನು ಸ್ಟ್ರಿಕ್ಟ್ಲಿ ಹೇಳಿದ್ದೀನಿ ಡಿಪ್ಟಿ ಕಮಿಷನರ್ಗೆ, CS ಅವರಿಗೆ, SP ಅವರಿಗೆ, ಎಲ್ಲ ಡಿಪಾರ್ಟ್ಮೆಂಟ್ ಆಫೀಸರ್ಸ್ಗೆ, ಇಲ್ಲಿ ಇಮ್ಮಿಡಿಯೇಟ್ ಅವ್ರ ಕೆಲಸ ಆಗ್ಬೇಕು. ಮಾಡೋ ಜೊತೆಯಲ್ಲಿ ನಾವು ಪ್ರಾಬ್ಲಮ್ ಇನ್ ಎನಿ ಕೇಸ್ ನಾವು ರಿಸಾಲ್ವ್ ಮಾಡ್ತೀವಿ. ಆದರೆ ನಮ್ಮ ಸರ್ಕಾರ ಅಥವಾ ಜಿಲ್ಲಾಡಳಿತದ ಜವಾಬ್ದಾರಿ ರೆಗ್ಯುಲೇಟರಿ ಕೆಲಸ ಕೂಡ ಇದೆ. ನೀವು ಇಲ್ಲಿಗಲ್ ಆಗಿ ಏನೋ ಒಂದು ಕೆಲಸ ಮಾಡಿದರೆ ನಾವು ಅದನ್ನು ಕರ್ಬ್ ಕೂಡ ಮಾಡಬೇಕಾಗುತ್ತೆ. NA ಆಗಲಿ, ಲೇಔಟ್ ಆಗಲಿ, ನೀವು ಏನು ಅಪ್ಲಿಕೇಶನ್ಸ್ ಸಬ್ಮಿಟ್ ಮಾಡ್ತಾ ಇದ್ದೀರಿ ನಮ್ಮ ಆಫೀಸಿಂದ ಅಥವಾ ಸಬಾರ್ಡಿನೇಟ್ ಆಫೀಸಿಂದ ಕೂಡ ಆಗ್ತಾ ಇದೆ. ಈಗಾಗಲೇ ಸುಮಾರು ಲಾಸ್ಟ್ 10 ತಿಂಗಳಲ್ಲಿ 805 ಫೈಲ್ಸ್ ಡಿಸ್ಪೋಸಲ್ ಆಗಿದೆ. ಅರೌಂಡ್ 1300 ಎಷ್ಟು, ಐ ಡೋಂಟ್ ರಿಮೆಂಬರ್ ದಿ ಫಿಗರ್ಸ್ ಎಕ್ಸಾಕ್ಟ್ಲಿ, ಏಕರ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಅದನ್ನು ಕನ್ವರ್ಷನ್ ಕೂಡ ಆಗಿದೆ. ಆದರೆ ನೀವು ಇಲ್ಲಿಗಲ್ ಆಗಿ ಆ ಕೆಲಸ ಮಾಡೋಕ್ಕೆ ಹೋದರೆ ನಾವು ಕರ್ನಾಟಕ ಸರ್ಕಾರಕ್ಕೆ ನಿಮ್ಮ ಲ್ಯಾಂಡ್, ನಿಮ್ಮ ಜಮೀನನ್ನು ಮುಟ್ಟುಗೋಲು ಹಾಕ್ತೀವಿ. ಆ ಥರದ್ದು ಕೇಸ್ ಕೂಡ ನಾವು ಬಂದ ನಂತರ ಆಗಿದೆ. 16 ಕೇಸ್ ನಮ್ಮ ಗಮನಕ್ಕೆ ಬಂದಿತ್ತು ವಿತ್ ಫೋಟೋಸ್. ಅವರು ಇಲ್ಲಿಗಲ್ ಆಗಿ ಅಲ್ಲಿ ಕಳ್ಳ ಹಾಕಿದ್ದಾರೆ ಅಥವಾ ಮೈನಿಂಗ್ ಮಾಡಿದ್ದಾರೆ. ಇವೆಲ್ಲ ಕೇಸ್ಗಳಲ್ಲಿ ನಾವು ಹಿಯರಿಂಗ್ ನೋಟಿಸ್ ಕೊಟ್ಟು ಜನರಿಗೂ ಹಿಯರಿಂಗ್ ಮಾಡಿ ಅಲ್ಲಿ ಇಲ್ಲಿಗಲ್ ಆಗಿ ನೀವು ಮಾಡ್ತಿದ್ರೆ ಒಂದ್ಸರಿ ನಿಮಗೆ ಪೆನಲ್ಟಿ ತುಂಬಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಯಾರ್ಯಾರು ಪೆನಲ್ಟಿ ತುಂಬಿಲ್ಲ ಅವ್ರದ್ದು
16 ಕೇಸ್ಗಳಲ್ಲಿ ನಾವು ಕರ್ನಾಟಕ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿದ್ದೀವಿ. ಸೊ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮದು ಪ್ರಾಬ್ಲಮ್ಸ್ ಏನಿರ್ತದೆ ಅದರಲ್ಲಿನೂ ನಾವು ನಿಮ್ಮ ಜೊತೆಲಿದ್ದೀವಿ. ಆದರೆ ಏನೋ ಒಂದು ಇಲ್ಲಿಗಲ್ ಆದರೆ ನಾವು ಆ್ಯಸ್ ಪಾರ್ಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಕರ್ನಾಟಕ ಸರ್ಕಾರ ಅದನ್ನು ಕೆಲಸ ನಾವು ಮಾಡ್ತೀವಿ. ಮೇಜರ್ ಪ್ರಾಬ್ಲಮ್ ಇನ್ನೊಂದು ದಾರಿದು, ಅಂದರೆ ನಮಗೆ ನಿಮ್ಮ ಹೊಲ ಎಲ್ಲಿದೆ ಆ ಪಕ್ಕದವರು ನಿಮಗೆ ದಾರಿ ಬಿಡ್ತಾ ಇಲ್ಲ. ಈ ಕೇಸ್ಗಳಲ್ಲಿ ಸೇಮ್ ಕ್ರಾಪ್ ಇದ್ದರೆ, ಇಬ್ಬರು ಜನ ಕಬ್ಬು ಹಾಕಿದರೆ ಸೇಮ್ ಟೈಮ್ನಲ್ಲಿ ನೀವು ಹಾರ್ವೆಸ್ಟಿಂಗ್ ಕೂಡ ಮಾಡ್ತೀರಾ ಇಬ್ಬರು ಜನ, ಆವಾಗ ನಿಮಗೆ ಏನು ತೊಂದರೆ ಬರಲ್ಲ. ಆದರೆ ನಿಮ್ಮ ಪಕ್ಕದವರು ಕಬ್ಬು ಹಾಕಿದ್ದಾರೆ, ನೀವು ಹಸಿರು ಕಾಳು ಹಾಕಿದಿರಿ, ಅವರು ತೂರ್ ದಾಲ್ ಹಾಕಿದರೆ ಅಥವಾ ಬೇರೆ ಬೇರೆ ಟೈಮ್ನಲ್ಲಿ ಹಾರ್ವೆಸ್ಟಿಂಗ್ ಆಗ್ತಿದ್ರೆ ಇನ್ನೂ ಒಂದು ಎಫೆಕ್ಟ್ ಆಗ್ತಿದ್ರೆ ಆವಾಗ ನಿಮಗೆ ಇವೆಲ್ಲ ಪ್ರಾಬ್ಲಮ್ ಬರುತ್ತೆ. ದಯವಿಟ್ಟು ನೀವೆಲ್ಲರೂ ಅವರಿಗೂ ರಿಕ್ವೆಸ್ಟ್ ಮಾಡಬೇಕು. ರಿಕ್ವೆಸ್ಟ್ ಟೋನ್ನಲ್ಲಿ ಮಾತಾಡಿದರೆ ಖಂಡಿತ ಅವರು ದಾರಿ ಬಿಡ್ತಾರೆ, ಅಥವಾ ನಾವು ಈಸ್ಮೆಂಟ್ ಆ್ಯಕ್ಟ್ ಕೂಡ ಯೂಸ್ ಮಾಡೋಕ್ಕೆ ಆಗುತ್ತೆ. ಬೀದರ್ ನಗರದಲ್ಲಿ ಏರ್ಪಡಿಸಿದ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಘಟಕದ ನೂತನ ಕಚೇರಿ ಉದ್ಘಾಟನೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಇಂದಿನ ಸಾಮಾಜಿಕ ವ್ಯವಸ್ಥೆ ನೋಡಿದರೆ ಹಿಂದುತ್ವ ಮೇಲೆ ಆಕ್ರಮಣ ನಡೆಯುತ್ತಿದೆ. ಹಿಂದುತ್ವಕ್ಕೆ ಹಾನಿ ಮಾಡಲು ಸಾಧ್ಯವಿಲ್ಲ, ಇದು ತಾಯಿ ಬೇರು ಎಂದರು. ಹಿಂದುತ್ವ ನಾಶಪಡಿಸುವ ಪ್ರಯತ್ನ ಸದಾ ನಡೆಯುತ್ತಲೇ ಇದೆ. ಅನಾದಿ ಕಾಲದಿಂದ ಇರುವ ಹಿಂದುತ್ವ ಎಂಬ ದಿವ್ಯ ಶಕ್ತಿಗೆ ಹಾನಿ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಮೆಹಕರ್ ತೊಡಾಳ್ ಸಂಸ್ಥಾನದ ರಾಜೇಶ್ವರ ಶಿವಾಚಾರ್ಯರು ಹೇಳಿದ್ದರು. ಭಾರತೀಯ ಸಂಸ್ಕಾರ ಮತ್ತು ಸರಸ್ವತಿ ಶಿಕ್ಷಣ ತಂದರೆ ದೇಶ ಉಳಿಯುತ್ತದೆ. ಇಂದಿನ ಅಂಕ ಶಿಕ್ಷಣದಿಂದ ನಮ್ತನ ಬಹಳ ಕುಸಿಯುತ್ತಿದೆ. ಹಿಂದಿನ ಶಾಸ್ತ್ರವಿದ್ಯೆ ಇದೀಗ ಜಾರಿಗೆ ತರುವ ಅಗತ್ಯವಿದೆ. ಆತ್ಮಬಲ ನೀಡುವಂತಹ ವಿದ್ಯೆ ಬೇಕಾಗಿದೆ ಎಂದು ಹೇಳಿದ್ದರು. ಜಗತ್ತಿನಲ್ಲಿ ಭಾರತದಂತಹ ಸರ್ವಧರ್ಮ ಸಮನ್ವಯದ ಪುಣ್ಯಭೂಮಿ ಮತ್ತೊಂದಿಲ್ಲ. ವಸುದೈವ ಕುಟುಂಬಕಂ ತತ್ವ ಸಾರಿದ ರಾಷ್ಟ್ರದಲ್ಲೇ ಜಾತಿ ಧರ್ಮದ ಹೆಸರಿನಲ್ಲಿ ಸಮಾಜ ಛಿದ್ರಗೊಳಿಸುವ ಷಡ್ಯಂತ್ರ ನಡೆಯುತ್ತಿರುವುದು ದುರದೃಷ್ಟಕರ. ರಾಷ್ಟ್ರಹಿತದಿಂದ ಎಲ್ಲರೂ ಒಗ್ಗಟ್ಟಾಗುವುದು ಇಂದಿನ ತುರ್ತು ಅಗತ್ಯವಿದೆ ಎಂದರು. ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಶ್ರೀ ಸ್ವಾಮಿ ಜ್ಯೋತಿರ್ಮಯಾನಂದ ಮಹಾರಾಜ, ಹಲ್ಬರ್ಗಾದ ಶ್ರೀ ಹಾವಲಿಂಗೇಶ್ವರ ಶಿವಾಚಾರ್ಯ, ಶ್ರೀ ಅಮೃತಪ್ಪ ಮುತ್ಯ ಸಾನ್ನಿಧ್ಯದಲ್ಲಿ ವಿಎಚ್ಪಿ ಕೇಂದ್ರೀಯ ಸಮಿತಿ ಕಾರ್ಯದರ್ಶಿ, ಅಯೋಧ್ಯೆಯ ಶ್ರೀರಾಮ ಮಂದಿರ ಕಟ್ಟಡ ನಿರ್ಮಾಣ ಉಸ್ತುವಾರಿ ಎನ್ ಗೋಪಾಲ್ಜಿ ಕಚೇರಿ ಉದ್ಘಾಟಿಸಿದರು. ಪರಿಷತ್ತು ಜಿಲ್ಲಾಧ್ಯಕ್ಷ ವೀರಶೆಟ್ಟಿ ಖ್ಯಾಮ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಮಾರುತಿರಾವ್ ಮೂಳೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಆರ್ಎಸ್ಎಸ್ ಪ್ರಮುಖರಾದ ಹನುಮಂತರಾವ್ ಪಾಟೀಲ್, ನಾಗಶೆಟ್ಟಿ, ವಿಎಚ್ಪಿ ಕರ್ನಾಟಕ ಉತ್ತರ ಪ್ರಾಂತ್ಯ ಅಧ್ಯಕ್ಷ ಡಾಕ್ಟರ್ ಲಿಂಗರಾಜ್ ಅಪ್ಪ, ಪ್ರಾಂತ್ಯ ಕಾರ್ಯಕಾರಿಣಿ ಸದಸ್ಯ ರಾಮಕೃಷ್ಣ ಸಾಳೆ, ಪ್ರಾಂತ್ಯ ಸಂಪರ್ಕ ಪ್ರಮುಖ ಸತೀಶ್ ನೌಬಾದೆ, ಜಿಲ್ಲಾ ಕಾರ್ಯಾಧ್ಯಕ್ಷರು ಸಂಗಮೇಶ್ ಗಾದ್ಗಿ, ಉಪಾಧ್ಯಕ್ಷ ಅಶೋಕ್ ಮಾನೂರೆ, ಸಹ ಕಾರ್ಯದರ್ಶಿಗಳಾದ ಬಸವರಾಜ್ ಎದ್ಲಾಪೂರೆ, ಉಮಾಕಾಂತ್ ಮೇತ್ರೆ, ಪ್ರಮುಖರಾದ ರಮೇಶ್ ಕುಲಕರ್ಣಿ, ಶಶಿಧರ್ ಹೊಸಳ್ಳಿ, ಜೈಕಿಶನ್ ಬಿಯಾನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಿಂದೂ ಹಾಸ್ಟೆಲ್ ನಿರ್ಮಾಣ ಸಂಕಲ್ಪ ಜಿಲ್ಲಾ ಕೇಂದ್ರ ಬೀದರ್ನಲ್ಲಿ ಹಿಂದೂ ವಸತಿ ನಿಲಯ ಸ್ಥಾಪನೆ ಸಂಕಲ್ಪ ಮಾಡಲಾಗಿದೆ ಎಂದು ಶ್ರೀ ರಾಜೇಶ್ವರ ಶಿವಾಚಾರ್ಯರು ಹೇಳಿದ್ದರು. 500 ವಿದ್ಯಾರ್ಥಿಗಳಿಗೆ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಬೃಹತ್ ಕಟ್ಟಡ ನಿರ್ಮಿಸಲು ವಿಎಚ್ಪಿ ಕೈಜೋಡಿಸಬೇಕು. ವಸತಿ ನಿಲಯಕ್ಕಾಗಿ ಜಿಲ್ಲೆಯ ಪ್ರತಿ ಹಿಂದೂ ಮನೆಗೆ ಹೋಗಿ 100 ರೂಪಾಯಿ ಪಡೆಯುವ ಜೊತೆಗೆ ಸದಸ್ಯತ್ವ ನೀಡಬೇಕು. ಸಂಘಟನೆ ಬಲವರ್ಧನೆ ಜೊತೆ ಸಂಪರ್ಕ ಆಗಲಿದೆ. ಈ ನಿಟ್ಟಿನಲ್ಲಿ ನೂತನ ಪದಾಧಿಕಾರಿಗಳು ಶ್ರಮಿಸಬೇಕಾಗಿದೆ ಎಂದರು. ಜಾತಿ, ವರ್ಗ, ಭಾಷೆ, ಪ್ರಾಂತ್ಯದ ತಾರತಮ್ಯ ಬದಿಗಿಟ್ಟು ಹಿಂದೂ ಸಮಾಜ ಸಂಘಟಿತರಾದಾಗ ಮಾತ್ರ ದೇಶ ಸುರಕ್ಷಿತವಾಗಿರುವುದರ ಜೊತೆಗೆ ಬಲಿಷ್ಠವಾಗಲು ಸಾಧ್ಯ. ಸನಾತನ ಹಿಂದೂ ಸಂಸ್ಕೃತಿ ಮಾತ್ರ ಉತ್ತಮ ಸಮಾಜಕ್ಕೆ ಮಾರ್ಗದರ್ಶನ ನೀಡುತ್ತದೆ ಎಂದು ಎನ್ ಗೋಪಾಲ್ಜಿ ಅವರು ಮಾತನಾಡುತ್ತಾ ತಿಳಿಸಿದರು. ವಿಶ್ವ ಹಿಂದೂ ಪರಿಷತ್ನ ಹೋಬಳಿ ಗ್ರಾಮ ಮಟ್ಟದಲ್ಲೂ ಘಟಕ ಸ್ಥಾಪಿಸಿ ಯುವಕರ ಪಡೆ ರಚಿಸಲಾಗುವುದು. ಬರುವ ದಿನಗಳಲ್ಲಿ ಜಿಲ್ಲೆಯಲ್ಲಿ ಬೃಹತ್ ಹಿಂದೂ ಜಾಗೃತಿ ಸಮಾವೇಶ ಸಂಘಟಿಸುವ ಉದ್ದೇಶವಿದೆ ಎಂದು ವಿಶೆಟ್ಟಿ ಖ್ಯಾಮ ಅವರು ಮಾತನಾಡುತ್ತಾ ಹೇಳಿದ್ದರು. ವೈದ್ಯರ ಹತ್ರ, ಡಾಕ್ಟರ್ ಹತ್ರ ನಮ್ಗೆ ಹಂಗೆ ಡಾಕ್ಟರ್ ಇದ್ದಂಗೆ ಸಂರಕ್ಷಣೆ ಮಾಡೋರು ಶ್ರೀರಾಮಚಂದ್ರ ಪ್ರಭುಗಳು, ಹಾಗೆ ನಮ್ಮ ವಿಷ್ಣು ದೇವರು, ನಾರಾಯಣ ದೇವರು. ಅದಕ್ಕಾಗಿ ಮನಸ್ಸಲ್ಲಿ ಶ್ರೀಮನ್ನಾರಾಯಣಾಯ ನಮಃ ಅಂತ ಹೇಳಿ ಸ್ಮರಣ ಮಾಡ್ತಾ ಓಂ
भद्रं कर्णे विष्णुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टवांसस्तनोभिः व्यशेम देवहितञ्जदायुः स्वस्ति न इन्द्र वृद्धश्रवाः ततो मां पाहि पाहि समन्तात् त्वं वाङ्मयस्त्वं चिन्मयः त्वमानन्दमयस्त्वं ब्रह्ममयः त्वं सच्चिदानन्दादिदेवोऽसि त्वं प्रत्यक्षं ब्रह्मासि त्वं ज्ञानमयो विज्ञानमयोऽसि सदमिधामिदत्रौ एवेन श्रियावामनाधारितं ब्रह्मं सन्तते सन्धीयते प्रजयावशपरिज एवं वेद सुखकर्ता दुःखहर्ता ಜೈ ಶ್ರೀರಾಮ್ ಸ್ಥಾನದ ವಿಶೆಟ್ಟಿ ಚಾಮೂರು ಅದೇ ರೀತಿಯಾಗಿ ಸಂಗಮೇಶ್ ಗಾದ್ಗೆ ಅವರು ಕೂಡ ಕಾರ್ಯಾಧ್ಯಕ್ಷರು ಬೀದರ್ ಜಿಲ್ಲಾ ಮತ್ತು ಅದೇ ರೀತಿಯಾಗಿ ಸತೀಶ್ ಕುಮಾರ್ ನೌಬಾದಿ ಅವರು ಸಹ ವಿಶೇಷ ಪರಬ್ರಹ್ಮ ದೀಪೋ ಜ್ಯೋತಿ ಜನಾರ್ದನ ದೀಪೋ ಹರಂತು ಮೇ ಪಾಪಂ ಶುಭಂ ದೀಪಂ ನಮೋಸ್ತುತೆ ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಪ್ರಪ್ರಥಮವಾಗಿ ಜ್ಯೋತಿ ಪ್ರಚೋದನೆಯಿಂದ ಕಾರ್ಯಕ್ರಮವನ್ನು ನಮ್ಮ ಪರವಾಗಿ ರಾಜೇಶ್ವರ ಶಿವಾಚಾರ್ಯರು ಎಲ್ಲ ಸ್ವಾಮೀಜಿಗಳು ಎಲ್ರಿಗೂ ಆಶೀರ್ವಾದ ಮಾಡಬೇಕು ಅಂತ ನಾನು ಹಾಗೆ ಮತ್ತು ಅವರೊಂದಿಗೆ ನಮ್ಮ ಆ ಶಿಕ್ಷಣದಿಂದ ಬಹಳ ದೂರ ಬಂದೀವಿ. ಇವತ್ತಿನ ಯಾವ ಶಿಕ್ಷಣದಲ್ಲೂ ಆತ್ಮಬಲನೇ ಇಲ್ಲ. ಆತ್ಮಬಲ ತುಂಬತಕ್ಕಂಥ ಯಾವ ಸರ್ಕಾರ ಬಂದಿದ್ರು ಕೂಡ ಅಲ್ಲಿರ್ತಕ್ಕಂಥ IAS ಅಧಿಕಾರಿಗಳು ಏನು ಬರೆದು ಕೊಡ್ತಾರೆ ಅವರೇ ಓದ್ತಾರೆ, ಅದು ಮಂತ್ರಿಗಳು ಅಷ್ಟೇ. ಅದು BJP ಸರ್ಕಾರ ಬರ್ಲಿ ಕಾಂಗ್ರೆಸ್ ಸರ್ಕಾರ ಬರ್ಲಿ, ಇದಿಲ್ಲ ಇದು ಬದಲಿ ಮಾಡಿ ಜನ ಔಟ್ ಆಗಬೇಕಾಗ್ತದೆ. ಆರ್ಯ ಸಮಾಜದ ಪ್ರಶಿಕ್ಷಣ ಏನಿತ್ತು ಅಂತಂದ್ರೆ ಆತ್ಮಬಲ ಸಂರಕ್ಷಣೆ ವ್ಯವಸ್ಥೆಗಳಿದ್ದಲ್ಲ, ಪಾಠಗಳಿದ್ದು. 100 ಜನ ಬಂದಿದ್ರು, ಎತ್ತಳಿಗೆ ಬರೀ ಪರ್ಸೆಂಟೇಜ್ ಅಂತ ಹುಚ್ಚಿಡಿಸಿ IT IIT ಅಂತ ಏನೇನೋ ಹೇಳ್ಕೊಂಡು ಸುಮ್ಮನೆ ಇವತ್ತಿನ ದಿವಸ ನಮ್ಮ ಮಕ್ಕಳಿಗೆ ಹತ್ರ ಅವನ ಹತ್ರ ತಾಕತ್ತಿಲ್ಲ ಅಂದಾಗ ಅವ ಏನ್ ಮಾಡ್ಲಿಕ್ಕಾಗ್ತದ? ಅವನ ಹತ್ರ ದೊಡ್ಡದೇ ಕಾರ, ಏನ್ ಮಾಡ್ಲಿಕ್ಕಾಗ್ತದೆ? ಅದಕ್ಕೆ ಬಲ ಸಂವರ್ಧನೆ ಆಗ್ತಕ್ಕಂಥ ಪ್ರಶಿಕ್ಷಣದ ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಕಾರ್ಯಕರ್ತರು ಒಂದು ಬಾಡಿಗೆ ಕಾರ್ಯಾಲಯವನ್ನ ಪ್ರಾರಂಭ ಮಾಡಿದ್ದಾರೆ. ಹೀಗಾಗಿ ನಾನು ಇಲ್ಲಿನ ಕಾರ್ಯಕರ್ತರನ್ನು ಅಭಿನಂದಿಸ್ತೀನಿ. ಮುಂದೆ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಪ್ರತಿಯೊಬ್ಬ ಕಾರ್ಯಕರ್ತನಿಂದಲೂ ಕೂಡ, ಯಾಕಂದ್ರೆ ನಮಗ ಅಧಿಕಾರದ ಅಪೇಕ್ಷೆ ಇಲ್ಲ, ಬೇಕಂತಂತಕ್ಕಂಥಲ್ಲ, ಕೇವಲ ಸಮಾಜದ ಅಪೇಕ್ಷೆ ಇದೆ, ನಮ್ಮ ದೇಶದ ಒಂದು ಅಪೇಕ್ಷೆ ಇದೆ. ನಮ್ಮ ಜನ ಸಮಾಧಾನದಿಂದ ಇರಬೇಕು, ಸದೃಢವಾಗಿರಬೇಕು, ವೀರವಾಗಿರಬೇಕು ಅನ್ನತಕ್ಕಂಥದ್ದು, ಸುಸಂರಕ್ಷಿತವಾಗಿರಬೇಕು ಅನ್ನತಕ್ಕಂಥ ಒಂದೇ ಒಂದು ಉದ್ದೇಶದ ವ್ಯವಸ್ಥೆಯಿಂದ ದುಡಿತಕ್ಕಂಥದ್ದು, ನಿಸ್ವಾರ್ಥದಿಂದ ದುಡಿತಕ್ಕಂಥದ್ದು ಯಾವುದಾದ್ರೂ ಸಂಸ್ಥೆ ಇದ್ದಿದ್ರೆ ಅದು ವಿಶ್ವ ಹಿಂದೂ ಪರಿಷತ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅಂತಹ ಒಂದು ವ್ಯವಸ್ಥೆಗಳು ಇಂದು ನಾವು ಮತ್ತೆ ಸದೃಢವಾಗಿ ಮಾಡೋಣ. 100% ನಿಮ್ಮ ಜೊತೆ 365 ದಿವಸಗಳಲ್ಲಿ ಎಲ್ಲಿದ್ರೂ ಕೂಡ ನಿಮ್ಮ ಸಲುವಾಗಿ ಬರ್ತೇನೆ. ನಮ್ಮ ಪ್ರಾಣನೇ ಹಿಂದುತ್ವ ಇದೆ. ಆ ಹಿಂದುತ್ವ ಅಂತಕ್ಕಂಥ ನಾವು ಕಳೆದು ಹೋದ್ರಂತೆ ಉಳಿತದೇನು? ಹೀಗಾಗಿ ಆ ಹಿಂದುತ್ವದ ಸಂರಕ್ಷಣೆಗೆ ಒಂದು ಮಾಡೋಣ. ವ್ಯವಸ್ಥಿತವಾಗಿ ಒಂದು ಹಿಂದೂ ಹಾಸ್ಟೆಲ್ ಜಾಗ ಫೈನಲ್ ಆಗಿದೆ. ಇದ್ದಿನ ತನಕ ನನ್ನ ಆಯುಷ್ಯದಲ್ಲಿ ನಾನು ಯಾರಿಗೆ ಭಿಕ್ಷೆ ಕೇಳಿಲ್ಲ, ಕೇಳ್ತಾನೂ ಇದ್ದಿಲ್ಲ. ಅದು ಇವತ್ತು ಕೇಳ್ತೀನಿ. ಎದರ ಸಲುವಾಗಿ ಕೇಳ್ತೀನಿ ಅಂತಂದ್ರೆ 500 ಜನ ವಿದ್ಯಾರ್ಥಿಗಳ ವಸತಿ ನಿಲಯವನ್ನು ಕಟ್ಟೋಣ. ಯಾಕೆ ಕಟ್ಟೋಣ ಅಂತಂದ್ರೆ ಅದಕ್ಕೂ ಒಂದು ಕಾರಣ ಇದೆ. 500 ಜನ ಹುಡುಗರು ಒಂದು ಕಡಿಹಾರ ಅಂತಂದ್ರೆ
ಯಾವ ಹುಡುಗಿ ಮೇಲೂ ಲವ್ ಜಿಹಾದ್ ಆಗಲ್ಲ. ಎಲ್ಲ 500 ಹುಡುಗರು ಬಂದು ಅಂತಂದ್ರೆ ಪೂರಾ ನಮ್ಮ ಕಾಲನಿ ಸುಟ್ಟು ಹೋಗ್ತಂತ ಒಂದು ಹೆದರಿಕೆ ಶುರು ಆಗ್ತದ. ಈ ವ್ಯವಸ್ಥೆಗಳು ನಮ್ಮ ಹುಡುಗರಿಗೆ ಒಂದು ಭವಿಷ್ಯ ಕೊಟ್ಟಂಗೆ ಆಗ್ತದ. ಜೊತೆಲಿ ಈ ವ್ಯವಸ್ಥೆಗಳು ಕೊಟ್ಟಿದ್ದಾಗ್ತದಕ್ಕೆ ಸೋಮನಾಥ್ ಪಾಟೀಲ್ ನೀವು ಸ್ವಲ್ಪ ಮನಸ್ಸು ಮಾಡಬೇಕು. ಎಷ್ಟು ಜನ ರಾಜ್ಯಸಭೆ MP ಗಳ ಲಿಸ್ಟ್ ಮಾಡಿರಿ, ಅಂಥವ್ರಿಗೆಲ್ಲರಿಗೆ ಹಿಡಿದು ಶ್ರೀಮಂತ ವರ್ಗದವ್ರಿಗೆ ಎಷ್ಟಾರೆ ನಿಮಗೆ ಗುರುತಿರ್ತದೆ. ಹೀಗಾಗಿ ನಾ ಅದು ವಿಚಾರ ಮಾಡಿದ್ದಿಲ್ಲ. ಇನ್ನು ಮುಂದೆ ಆ ಕೆಲಸ ಬೀದರ್ ಜಿಲ್ಲೆಯಲ್ಲಿ 500 ಜನ ವಿದ್ಯಾರ್ಥಿಗಳ ವಸತಿ ನಿಲಯದ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಿದೀವಿ ಅಂತಂದ್ರೆ ನಮ್ಮ ಹಿಂದುತ್ವ ಗಟ್ಟಿಯಾಗಿರುತ್ತದ. ಇಲ್ಲಿ ಹೋಗಿದ್ರೆ ಹಿಂಗೆ ಒಂದು ಅಧಿಕಾರ ಬಂತು, ಅವ್ರವ್ರು ಭೋಗಿಸಿದ್ರು ನಡೆದ್ರು ಮುಗಿದೋಯ್ತು. ನಮಗೇನು ನವರಾಮರು ನೂರಿಮರು ಆ ನಮ್ಗೆ ದಕ್ಷಿಣಂಬ ಕಾಲ ಬಂದ ಇವತ್ತಿನ ಕಾಲದಲ್ಲಿ. ನಮ್ದಿಟ್ಟು ಕಾಲ ನಮ್ದಿಟ್ಟು ಸಮಯದ ನಾವಿಟ್ಟು ಅಧಿಕಾರದಾಗ ಉಳಿದೇ ಮುಗಿದೋಯ್ತು. ಹೊರಗೆ ಬಂದೆ ಅಂದ್ರೆ ಮುಗೀತಪ್ಪ, ಹೋಗೋದು ಸುಮ್ಮನೆ ಹೋಗೋದ್ರಿಂದ 4 ದುಡ್ಡು ಗಳಿಸ್ಕೊಂಡು ಹೋದೆ ಅಂದ್ರೆ ಮುಗಿತಂತಕ್ಕಂಥ ದುರಂತದ ಜನಗಳು ಬಂದಾಗ ದೇಶ ಹೆಂಗೆ ಉಳಿತದ, ಸಂಸ್ಕಾರ ಹೆಂಗೆ ಉಳಿತದ, ಸಂಸ್ಕೃತಿ ಹೆಂಗೆ ಉಳಿತದ. ಹೀಗಾಗಿ ಗಟ್ಟಿಯಾದಂಥ ಮನುಷ್ಯನಿಂದ ಮುಂದಿನ ಕೆಲಸವನ್ನು ಎಲ್ಲರೂ ಅಚ್ಚುಕಟ್ಟಾಗಿ ಮಾಡೋಣ ಅಂತಕ್ಕಂಥದ್ದನ್ನು ಹೇಳೋದ್ರೊಂದಿಗೆ ಅದು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳುವಂಥದ್ದು, ನಮ್ಮ ಸಮಾಜವನ್ನು ರಕ್ಷಣೆ ಮಾಡತಕ್ಕಂಥದ್ದು, ಸಮಾಜವನ್ನ ಎತ್ತರಕ್ಕೆ ತಗೊಂಡು ಹೋಗ್ತಕ್ಕಂಥ ಶಿಕ್ಷಣ ಎಲ್ಲಿತ್ತಂದ್ರೆ ಪೂರ್ವ ಗುರುಕುಲದ ಶಿಕ್ಷಣದಲ್ಲಿತ್ತು. ನಾವು ಜೊತೆಗೆ ಆ ಗುರುಕುಲದ ಶಿಕ್ಷಣವನ್ನ, ಶಾರೀರಿಕ ಶಕ್ತಿಯನ್ನ, ಮಾನಸಿಕ ಶಕ್ತಿಯನ್ನ, ನೈತಿಕ ಶಕ್ತಿಯನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸಿದ್ರೆ ಮಾತ್ರ ನಾವು ಸಮಾಜವನ್ನು ಕಟ್ಟಲಿಕ್ಕೆ ಆಗುತ್ತೆ, ಹೊರತು ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ವಿವೇಕಾನಂದ ಒಂದು ಮಾತು ಹೇಳ್ತಾರೆ, ಯಾವ ಸಮಾಜದಿಂದ ವಿದ್ಯೆಯನ್ನು ಕಲಿತೀವೋ, ಯಾವ ಸಮಾಜದಿಂದ ಆಶ್ರಯ ಪಡಿತೀವೋ, ಆ ಸಮಾಜಕ್ಕೆ ಕಿಂಚಿತ್ತು ಮಾಡಲಿಲ್ಲ ಅಂದ್ರೆ ಅವನನ್ನು ನಾನು ದ್ರೋಹಿ ಅಂತ ಕರಿತಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಮಾತು ಇವತ್ತು ನಮಗೆ ಧ್ಯೇಯ ಆಗಬೇಕು. ನಿಜವಾಗ್ಲೂ 24 ಗಂಟೆ ನಾವು ಸಮಾಜ ಸೇವೆಯಲ್ಲಿ ಎಲ್ಲರೂ ಸನ್ನದ್ಧರಾಗೋಣ. ಆ ದಿಶೆಯಲ್ಲಿ ವಿಶ್ವ ಹಿಂದೂ ಪರಿಷತ್, ಭಾರತ ಹಿಂದೂ ಪರಿಷತ್ ಅಲ್ಲ, ವಿಶ್ವ ಹಿಂದೂ ಪರಿಷತ್ ಅಂದ್ರೆ ವಿಶ್ವದಲ್ಲಿ ಯಾರ್ಯಾರು ಸನಾತನ ತತ್ವಗಳನ್ನು ನಂಬುತ್ತಾರೋ, ಸನಾತನ ತತ್ವಗಳನ್ನ ಆರಾಧಿಸ್ತಾರೋ, ಸನಾತನ ತತ್ವಗಳಿಗೆ ಗೌರವ ಕೊಡ್ತಾರೋ ಮತ್ತು ಆ ರೀತಿ ಅವ್ರು ಬದುಕನ್ನು ರೂಪಿಸ್ಕೊಳ್ತಾರೋ ಅವರೆಲ್ಲರ ಒಂದು ಪರಿಷತ್ ಇದು. ಹಾಗಾಗಿ ಇದರ ಅವಶ್ಯಕತೆ ಇದೆ. ವಿವೇಕಾನಂದ ಹೇಳ್ತಾರೆ, ಭಾರತ ಬದುಕಿದ್ರೆ ವಿಶ್ವ ಬದುಕುತ್ತೆ ಅಂತ ಹೇಳಿ. ಹಾಗೆ ಭಾರತ ಬದುಕಬೇಕಂದ್ರೆ ಭಾರತದಲ್ಲಿ ವಾಸ ಮಾಡ್ತಕ್ಕಂಥ ನಾವೆಲ್ಲರೂ ನಿಜವಾಗಿ ಬದುಕಬೇಕು. ಈಗ ನಾವು ಕೆಲವು ಉಸಿರಾಡ್ತಾ ಇದ್ದೇವೆ, ಸ್ವಾಮೀಜಿ ಅವರು ಹೇಳಿದ ಹಾಗೆ ನಾವು ಬರೀ ಉಸಿರಾಡ್ತಾ ಇದ್ದೇವೆ. ಉಸಿರಾಡಿದ್ರೆ ನಡೆಯಲ್ಲ, ಕಲ್ಲು ಕೂಡ ಒಂದು ಎಕ್ಸಿಸ್ಟಿಂಗ್ ಆಗಿರುತ್ತೆ. ಆ ಒಂದು ಅಸ್ತಿತ್ವ ನಮಗೆ ಬೇಕಾಗಿಲ್ಲ. ಒಂದು ರೀತಿ ಹೇಗೆ ನಮ್ಮ ಮಕ್ಕಳು ಹುಲಿ ಜೊತೆಗೆ ಆಟ ಆಡೋದನ್ನ ನಾವು ಇತಿಹಾಸದಲ್ಲಿ ಓದ್ತೇವೆ, ಸಿಂಹಗಳ ಜೊತೆಗೆ ಆಟ ಆಡೋದನ್ನ ಇತಿಹಾಸದಲ್ಲಿ ಓದ್ತೇವೆ. ಹಾಗಾದ್ರೆ ಆ ಸಂತಾನ ಯಾಕೆ ಮುಂದುವರಿತಾ ಇಲ್ಲ ಅಂದ್ರೆ ಮುಖ್ಯವಾಗಿ ಶಿಕ್ಷಣದ ಒಂದು ದೊಡ್ಡ ದೌರ್ಬಲ್ಯ. ಸುಮ್ಮನೆ ಕಲ್ತಂಗಿರ್ಬೇಕು, ಹ್ಯಾಟು ಬೂಟು ಹಾಕೋದು, ಒಳಗಡೆ ಮಾತ್ರ ಜೊಳ್ಳು. ಒಂದು ರೀತಿ ನಾವು ಕತ್ತಿಗೆ ಹುಲಿ ವೇಷ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಆ ಹುಲಿ ವೇಷ ಮೋಹನ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ರಾಜನ ವೇಷ ಮೋಹನ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಅದನ್ನ ಹಾಕುದ್ರಿಂದ ನಾವು ರಾಜರಾಗಲ್ಲ, ಅದನ್ನ ಹಾಕುದ್ರಿಂದ ನಾವು ಹುಲಿ ಆಗಲ್ಲ. ಆ ಹುಲಿ ಆಗ್ಬೇಕಂದ್ರೆ ಅದು ನಮ್ಮ ತತ್ವಗಳಲ್ಲಿದೆ. ಅದನ್ನ ಬೀದರ್ ನಗರದ ಕನ್ನಡ ಭವನದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕ 3 ಕಡೆ ಅಳವಡಿಸಲಾಗಿದೆ. ಬ್ರಿಮ್ಸ್ ಆಸ್ಪತ್ರೆ, ಬದಿತ್ ಶಾಹಿ ಗಾರ್ಡನ್, ಕನ್ನಡ ಭವನದಲ್ಲಿ ಅಳವಡಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಶಾಹೀನ್ ಶಿಕ್ಷಣ ಸಂಸ್ಥೆ ವತಿಯಿಂದ ಮಂಚಗಳ ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮಕ್ಕೆ ಶಾಹೀನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಖದೀರ್, ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಸೋಮಶೇಖರ್ ಬಿ ಪಾಟೀಲ್, ಕಸಾಪ ಜಿಲ್ಲಾ ಅಧ್ಯಕ್ಷರಾದ ಸುರೇಶ್ ಚಂದ್ ಶೆಟ್ಟಿ ಅವರು ಸೇರಿ ರಿಬ್ಬನ್ ಕಟ್ ಮಾಡುವ ಮೂಲಕ ನೀರಿನ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಅಧಿಕಾರಿ ಶಿವಕುಮಾರ್ ಕಾಮಶೆಟ್ಟಿ, ಹಾವ್ಶೆಟ್ಟಿ ಪಾಟೀಲ್, ವಿಜಯಕುಮಾರ್ ಸೋನಾರೆ, ಡಾಕ್ಟರ್ ರಾಜಶೇಖರ್ ಮಠ್, ಜಗನ್ನಾಥ್ ಬಶೆಟ್ಟಿ, ರವೀಂದ್ರ ಕುಮಾರ್, ಕೃಪಾ ಸಿಂಧು ಪಾಟೀಲ್, ಶಿವಶಂಕರ್ ಟೋಕ್ರೆ, ಜೂನಿಯರ್ ರವಿಚಂದ್ರನ್, ಶಿವಕುಮಾರ್ ಕಟ್ಟೆ, ಟಿಎಂ ಮಚ್ಚೆ, ಸೂರ್ಯಕಾಂತ್ ರಾಮಶೆಟ್ಟಿ, ಚಂದ್ರಕಾಂತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. हाँ बैठ देखिए शुभ बैठे हमेशा ಕ್ಷೇತ್ರದಲ್ಲಿ ಕೆಲಸಗಳನ್ನು ಮಾಡುತ್ತೆ. ಅದು ಮಹಿಳಾ ಸಬಲೀಕರಣ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು, ಪರಿಸರ ಇರ್ಬೋದು, ಸರ್ಕಾರಿ ಶಾಲೆಗಳನ್ನ ದತ್ತು ನೇರ್ಕೊಳ್ಳಿರ್ಬೋದು. ಈ ತರ ಹಲವಾರು ಕೆಲಸಗಳ ಮಧ್ಯೆಯೂ ಈ ವರ್ಷ ಒಂದಿಷ್ಟು ಎಲ್ಲೆಲ್ಲಿ ನೀರಿನ ಒಂದಿಷ್ಟು ಸಮಸ್ಯೆಗಳು ಅಲ್ಲೆಲ್ಲ ಜನರಿಗೆ ಜೀವಜಲ ಅಂದ್ರೆ ನೀರಿದ್ದಾಗ ಮಾತ್ರ ನಾವೆಲ್ಲ ಇರಲು ಸಾಧ್ಯ ಅದ. ಅದನ್ನ ಮಹತ್ವವನ್ನು ಅರ್ಥ ಮಾಡ್ಕೊಂಡು ಇವತ್ತು
ಇವತ್ತು ಬೀದರ್ನ ಪ್ರೀಮ್ಸ್ನಲ್ಲಿ ನಾವೆರಡು ಈ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನೋಡ್ಬೋದು. ಪರಿಚಯದಲ್ಲಿ ಇನ್ನೇನೋ ಒಂದು 10 ನಿಮಿಷದಲ್ಲಿ ಉದ್ಘಾಟನೆ ಆಗಲಿದೆ. ಅದೇ ರೀತಿಯಲ್ಲಿ ನಮ್ಮ ಕನ್ನಡವಂತೂ ಒಂದು ಇಲ್ಲಿನ ನೀರಿನ ಸ್ವಲ್ಪ ಸಮಸ್ಯೆ ಅಂತ ಹೇಳ್ಕೊಂಡಾಗ ಮಾನ್ಯ ರೋಟರಿ ಕ್ಲಬ್ನ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಮತ್ತು ಕಾರ್ಯಕರ್ತ ಕೃಪಾಸಿಂಧು ಭಟ್ಟರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಭವನಕ್ಕೂ ಕೂಡ ನಮಗೆ ನೀರು ಕುಡಿಯೋದು ಒಂದು ವ್ಯವಸ್ಥೆ ಮಾಡಿದ್ರೆ ದಯವಿಟ್ಟು ನಮ್ಮ ವಿದ್ಯಾರ್ಥಿಗಳನ್ನೆಲ್ಲ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಬದಲು ಈ ಸಂದರ್ಭದಲ್ಲಿ ಅನೇಕ ವೇದಿಕೆ ಗಣ್ಯರು ನಮ್ಮ ಜೊತೆಗಿದ್ದಾರೆ. ಅಂಥದ್ರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ದೊಡ್ಡ ಕ್ರಾಂತಿಯನ್ನೇ ಮಾಡಲು ಹೊರಟಿರುವಂತ ನಮ್ಮೆಲ್ಲರ ನೆಚ್ಚಿನ ಈ ನಾಡಿನ ನಮ್ಮ ಶೈಕ್ಷಣಿಕ ಶ್ರೇಷ್ಠ ಚಿಂತಕರಾಗಿರುವಂತ ಡಾಕ್ಟರ್ ಅಬ್ದುಲ್ ಖದೀರ್ ಅವರಿಗೆ ಬಹಳ ವಿಶೇಷವಾದ ಸ್ವಾಗತ ಮತ್ತು ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿದೆ ಅಂದ್ರೆ ನಾವೆಲ್ಲ ಗ್ರಾಮೀಣ ಭಾಗದಿಂದ ಬಂದಂತ ಅನೇಕ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಬೀದರ್ ಬಂದು ನಾವೆಲ್ಲರೂ ಓದುವಂತ ಒಂದು ಕೆಲಸಕ್ಕೆ ಮಾಡಿರ್ತೀವಿ. ಸುಮಾರು ಸಲ ನಮಗೆಲ್ಲ ಉಳಿಲಕ್ಕೆಲ್ಲ ಒಂದ್ ಕಡೆ ವ್ಯವಸ್ಥೆ ಕೆಲವರಿಗೆ ಉಳಿಲಾರಂತ ಓದಲಾರಂತ ವ್ಯವಸ್ಥೆ ಇರದೇ ಇರುವಂತ ಸಂದರ್ಭದಲ್ಲಿ ನಾವು ಬಹಳ ಅನೇಕ ವಿದ್ಯಾರ್ಥಿಗಳನ್ನು ನೋಡ್ತೀವಿ. ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ ತಡವಾಗಿ ಬರುವಂತ ಸಂದರ್ಭದಲ್ಲಿ ಎಲ್ಲೋ ಮೂಲೆಯಲ್ಲಿ ಕುಂತು ಪುಸ್ತಕಗಳನ್ನ ಓದುವಂತ ಕೆಲಸ ಇರ್ಬೋದು. ಅನೇಕ ರೀತಿಯ ನಮ್ಮ ಬೀದರ್ನ ಕೋಟೆಗಳಲ್ಲಿ ಇರ್ಬೋದು, ಎಲ್ಲೆಲ್ಲಿ ಅವರಿಗೆ ಬಿಡಿಸಿರುತ್ತೋ ಅದರಲ್ಲಿ ಕುಂತು ಓದುವಂತ ಕೆಲಸಗಳನ್ನ ನೋಡುವುದನ್ನ ಡಾಕ್ಟರ್ ಅಬ್ದುಲ್ ಖದೀರ್ ಸರ್ ಅವರು ಮತ್ತು ನಾವೆಲ್ಲ ಮನಗಂಡು ವಿದ್ಯಾರ್ಥಿಗಳಿಗೆ ಈ ತರ ತೊಂದರೆ ಆಗಬಾರ್ದು ಅನ್ನೋ ದೇಶದ ಇಲ್ಲಿ ಒಂದು ಅಧ್ಯಯನ ಕೇಂದ್ರವನ್ನ ಆರಂಭ ಮಾಡಲಾಗಿದೆ. ಯಾರೇ ಕಾಲೇಜಿನ ವಿದ್ಯಾರ್ಥಿಗಳು ಬೀದರ್ ಜಿಲ್ಲೆ ಅಂತ ಗ್ರಾಮೀಣ ಭಾಗದ ಬಂದ ಯಾರೇ ವಿದ್ಯಾರ್ಥಿಗಳಿರುವುದು ಅವ್ರು ಯಾವಾಗೇ ಅವ್ರಿಗೆ ಒಂದ್ ವೇಳೆ ಕಾಲೇಜಿನ ಬಿಡು ಇರುವಂತ ಒಂದು ಸಂದರ್ಭದಲ್ಲಿ ಈ ನಮ್ಮ ಕನ್ನಡ ಭವನದ ಅಧ್ಯಯನ ಕೇಂದ್ರದೊಳಗೆ ಆರಾಮಾಗಿ ಬೆಳಗ್ಗೆಯಿಂದ ಸಾಯಂಕಾಲ ಓದ್ಕೊಂಡು ಆಮೇಲೆ ಅವ್ರ ಮನೆಗೆ ಹೋಗ್ಬೋದು. ಅದ್ರ ಜೊತೆ ನಮ್ಮ ಪಕ್ಕಕ್ಕೆ ಇಲ್ಲೇ ಒಂದು 2-3 ಹಾಸ್ಟೆಲ್ಗಳು ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಇದ್ದಿರ್ತಾರೆ. ಅನೇಕ ಜನ ಸಹೋದರಿಯರು ಬಂದು ನನಗೆ ಬಹಳ ಸಲ ಕೇಳಿದಿತ್ತು, ಇಲ್ಲ ಸರ್ ಉಳಿಲಿಕ್ಕೆಲ್ಲ ಬಹಳ ಚಲೋ ವ್ಯವಸ್ಥೆ, ಊಟಕ್ಕೂ ನಮ್ಗೆ ಏನು ತೊಂದರೆ ಇಲ್ಲ, ಸಮಸ್ಯೆ ನಮ್ಗೆ ಓದೋದಿದೆ ಅಂತೇಳಿ. ಯಾಕಂದ್ರೆ ರಾತ್ರಿ 11, 12, 1 ಗಂಟೆ ನಾನು ಓದಬೇಕಾಗಿದೆ, ನನ್ನ ಪಕ್ಕಕ್ಕೆ ರೆಕ್ಕೆಗೆ ಮಲ್ಕೊಂಡು ಬಿಟ್ಟಿರ್ತಾವ. ನಾ ಇನ್ನು ಓದ್ಕೋದಕ್ಕಂತ ಅವರಿಗೆ ಬಹಳ ಸಲ ತೊಂದರೆ ಇರುವಂತ ಒಂದು ಸಂದರ್ಭ ಇದೆ ಅಂತ ಬಳಸದ ಸಲುವಾಗಿ ಯಕ್ಷಗಾನ ಎದುರುವಂತ ವಿದ್ಯಾರ್ಥಿಗಳಿಗೋಸ್ಕರವೇ ನಾವು ಆರಂಭದಲ್ಲಿ ಮನಸ್ಸು ಮಾಡಿ ಈ ಕೇಂದ್ರವನ್ನು ಆರಂಭ ಮಾಡಿದ್ದು. ಮತ್ತು ಅನೇಕ ವಿದ್ಯಾರ್ಥಿಗಳು ಈಗಾಗಲೇ ಆಗಮಿಸಿ ಆ ಅಧ್ಯಯನ ಕೇಂದ್ರದ ಸಂಪೂರ್ಣ ಅವರ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ. ಹೀಗಾಗಿ ನಾನು ಖದೀರ್ ಸಾಹೇಬ್ರಿಗೂ ಮತ್ತು ಓದುವಂತ ವಿದ್ಯಾರ್ಥಿಗಳಿಗೂ ವೇದಿಕೆ ಪರವಾಗಿ ಒಂದು ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. खूब पढ़िए, मेहनत कीजिए, अपने आप को बनाइए, फिर समाज को कंट्रीब्यूट करने वाले बनिए. जब तक आप चेंज नहीं होंगे हमारे देश में चेंजेस नहीं आएंगे. ये जनरेशन की सब कुछ है हमारे लिए. ये बदलेंगे तो समाज को बदल के रख देंगे और हमारे देश को दुनिया का सुपर पावर जो पहले था फिर से बनाने में आपका कंट्रीब्यूशन होगा. आपको मैं मुबारकबाद दूंगा स्वेच्छा समिति को. और आज जो ग्रेट टॉक लगाए हैं वो बता रहे थे कि कड़ा साहित्य परिषद के मेंबर हैं, बहुत ज्यादा मेंबर हैं, वो इधर आते हैं, 1 दिन के 2 दिन के लिए आते हैं, रात में घूमने के लिए उनको तकलीफ है, चलिए यहाँ पे 15 बैठे हैं. अगर वो फुल हो रहे हैं लोग उसका बेनिफिट लें और उसको एक्सटेंड करेंगे. ये कड़ा परिषद का जो ये मॉडल है कर्नाटक में इसको फैलाने की कोशिश कीजिए. आप आने वालों को बताइए हर जगह ये काम होना चाहिए. काम कोई अकेला नहीं कर सकता, समाज मिलकर ये काम करना है, सारे लोग मिलकर ये काम करना है. इलिटरेसी एक बहुत बड़ा मसला है, बच्चे ड्रॉप आउट हैं तो समाज मिलकर उसको आगे बढ़ाने की कोशिश करेंगे. हम एक प्रोग्राम एक स्कीम इंट्रोड्यूस किए थे, उसका नाम है केयर्स, कम्युनिटी एड एंड रिस्पांस टुवर्ड्स एजुकेशनल सपोर्ट. ಸುರೇಶ್ ಚಂಚಟ್ಟಿ ಸರ್ ಅವರು ರಿಕ್ವೆಸ್ಟ್ ಮಾಡಿದರು. ಅಂದರೆ ಇಲ್ಲಿ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಅಧ್ಯಯನ ಕೇಂದ್ರಕ್ಕೆ ಬಂದು ಅವರು ಅಧ್ಯಯನ ಮಾಡ್ತಾ ಇದ್ದಾರೆ. ಅದೇ ರೀತಿ ವಿದ್ಯಾರ್ಥಿನಿಯರು ಅಲ್ಲದೇ ಬೇರೆ ಹಿರಿಯರು ಸಾಹಿತಿಗಳು ಸಹ ಇಲ್ಲಿ ಬಂದು ತಂಗಲಿದ್ದಾರೆ. ಆಮೇಲೆ ಮುಂದಿನ ದಿವಸಗಳಲ್ಲಿ ಇಲ್ಲಿ ನಮ್ಮ ಜಿಲ್ಲಾ ಸಂಕೀರ್ಣ ಅಂದರೆ ಆಡಳಿತ ಸಂಕೀರ್ಣ ಇಲ್ಲಿಗೆ ಬರೋದಿದೆ ಸರ್. ಸಾಕಷ್ಟು ಜನ ಇಲ್ಲಿಗೆಲ್ಲ ಬರ್ತಾ ಇದ್ದಾರೆ. ಅದಕ್ಕೆ ಒಂಚೂರು ನೀರಿನ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದಾಗ ಶುದ್ಧ ಕುಡಿಯುವ ನೀರು ಪ್ರತಿಯೊಬ್ಬ ನಾಗರಿಕರ ಹೊಣೆ ಹಾಗೂ ಏನು ಹೇಳ್ತೀರಿ ಹಕ್ಕು, ಮೂಲಭೂತ ಹಕ್ಕು ಅಂತೇಳಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ನಮ್ಮ ಆರ್ಟಿಕಲ್ 21 ಮುಖಾಂತರ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ಇವರು ಹೇಳಿಕೊಟ್ಟಿರುವಂಥ ಈ ಅವಶ್ಯಕತೆಯನ್ನು ನಾವು ಮನಗಂಡು ಸದಸ್ಯರೊಂದಿಗೆ ಚರ್ಚಿಸಿ ಇಲ್ಲೇನಾದರೂ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ಕೇಳಿದಾಗ ಇದಕ್ಕೆ ನಮಗೆ ನಮ್ಮ ಹಿರಿಯರಾದ ಒಬ್ಬರು ಗುರುನಾಥ್ ಕೊಳ್ಳೋರನ್ನವರು ಹಣದ ಸಹಕಾರ ನೀಡಿದರು. ಆದ್ದರಿಂದ ನಾವು ಇಲ್ಲಿ ಮತ್ತು ನಮ್ಮ ಬರಿಶಾಹಿ ಗಾರ್ಡನಲ್ಲಿ ಹಾಗೂ ಪ್ರಿನ್ಸ್ನ ಕ್ಯಾಂಪಸ್ಸಲ್ಲಿ ನಾವು ನೀರಿನ ವ್ಯವಸ್ಥೆ ಮಾಡಿದ್ದು ನಮಗೂ ಖುಷಿ ತಂದಿದೆ. ಮತ್ತು ಇದರ ಸದುಪಯೋಗ ತಾವೆಲ್ಲ ಮಕ್ಕಳು ತಮ್ಮ ವಿದ್ಯಾಭ್ಯಾಸ ಹಾಗೂ ಅಧ್ಯಯನ ಸಮಯದಲ್ಲಿ ಇದರ
ಸದುಪಯೋಗ ತಗೋಬೇಕು. ಅದು ಮುಂದೆ ಇದೆಲ್ಲ ನಮ್ಮದು ಜಿಲ್ಲಾ ಸಂಕೀರ್ಣ ಏನು ಬರ್ತದೆ, ಆಡಳಿತ ಕಟ್ಟಡಗಳು ಇದು ಸಂಕೀರ್ಣ ಎಲ್ಲ ಇಲ್ಲಿಗೆ ಬರ್ತಾ ಇದೆ, ಅವ್ರಿಗೂ ಹೆಲ್ಪ್ ಆಗ್ತದೆ ಅಂತ ತಿಳ್ಕೊಂಡು ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ನಾನು ಈ ವೇದಿಕೆ ಮುಖಾಂತರ ಹಾರೈಸಿ ನನಗೆ ಕೊಡುಗೆ ದಾನಿಗಳಾದ ಈ ಜಿಲ್ಲೆಯ ಜನಪರ ಜೀವಪರ ಕಾಳಜಿಯ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಕೃಪಾ ಸಿಂಧವರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಜೊತೆಗೆ ಶಾಹಿದ್ ಶಿಕ್ಷಣ ಸಂಸ್ಥೆ ಈ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ದಾಪುಗಾಲು ಹಾಕಿದ ಜೊತೆಗೆ ಬಾನ್ಯತ್ರಿ ಬೆಳೆದು ಶೈಕ್ಷಣಿಕ ವ್ಯವಸ್ಥೆಯನ್ನೇ ಬದಲಾವಣೆ ಮಾಡಿದ ಒಂದು ಅಪರೂಪದ ಶಾಹಿದ್ ಶಿಕ್ಷಣ ನಮ್ಮ ಜೊತೆಗಿದೆ. ಅವರು ಈಗಾಗಲೇ ಮಕ್ಕಳಿಗೆ ಓದಲಿಕ್ಕಾಗಿ ಈಗಾಗಲೇ ಟೇಬಲ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ 15 ಮಂಚಗಳ ವ್ಯವಸ್ಥೆ ಮಾಡಿದೆ. ಆ ಶಿಕ್ಷಣ ಸಂಸ್ಥೆಗೆ ಅತ್ಯಪೂರ್ವಕವಾದ ಕೃತಜ್ಞತೆ ಹೇಳ್ತಾ ಇದ್ದೀವಿ. ಜೊತೆಗೆ ನಮ್ಮ ರವಿಚಂದ್ರನ್ ಮಾಡಲ್ ವರ್ಷ ಇವತ್ತು ನಮ್ಮ ಜೊತೆಗೆ ಹಾಡನ್ನು ಹಾಡಿದ್ದಾರೆ. ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿಯು ಇಲ್ಲಿಯ ಲಿಂಗಾಯತ್ ಮಹಾಮಠಕ್ಕೆ ಶೈತ್ಯಶವ ಪಟ್ಟಿಗೆ ಕೊಡುಗೆಯಾಗಿ ನೀಡಿದೆ. ಕ್ಲಬ್ ಪದಾಧಿಕಾರಿಗಳು ನಗರದ ಲಿಂಗಾಯತ್ ಮಹಾಮಠದಲ್ಲಿ ಪ್ರಭುದೇವ ಸ್ವಾಮೀಜಿ ಅವರಿಗೆ ಪೆಟ್ಟಿಗೆ ಹಸ್ತಾಂತರಿಸಿದರು. ಪರಹಿತದ ಕಾರ್ಯಗಳಿಂದ ದೇವರ ಒಲುಮೆ ಸಾಧ್ಯವಿದೆ ಎಂದು ಪ್ರಭುದೇವ ಸ್ವಾಮೀಜಿ ನುಡಿದರು. ಬರೀ ಲಿಂಗ ಪೂಜೆ ಮಾಡಿದರೆ ಸಾಲದು, ಜಂಗಮ ಸೇವೆಯೂ ಅವಶ್ಯಕವೆಂದು ಬಸವಣ್ಣನವರು ಹೇಳಿದ್ದರು. ಸಮಾಜ ಸೇವೆಯಿಂದಲೇ ಲಿಂಗ ಪೂಜೆ ಪರಿಪೂರ್ಣವಾಗುತ್ತದೆ. ಪರಮಾತ್ಮ ಜಂಗಮ ರೂಪದಲ್ಲಿ ಸುಳಿದು ಈ ಸೇವೆಯನ್ನ ಸ್ವೀಕರಿಸುತ್ತಾನೆ ಎಂದು ಹೇಳಿದ್ದರು. ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ಸಹಯೋಗದಲ್ಲಿ ಮಹಾಮಠದಿಂದ ಈಗಾಗಲೇ ಅನ್ನಪೂರ್ಣ ಯೋಜನೆ ಜಾರಿಯಲ್ಲಿದೆ. ಇದೀಗ ಕ್ಲಬ್ನ ಶೈತ್ಯಶವ ಪೆಟ್ಟಿಗೆ ಕೊಡುಗೆಯಿಂದ ಮತ್ತೊಂದು ಮಾನವೀಯ ಕಾರ್ಯದಡಿಗೆ ಹೆಜ್ಜೆ ಇರಿಸಲಾಗಿದೆ ಎಂದು ತಿಳಿಸಿದರು. ರೋಟರಿ ಕ್ಲಬ್ ಕಾರ್ಯ ಶ್ಲಾಘನೀಯವಾದದ್ದು. ಶವಪೆಟ್ಟಿಗೆ ಸೇವೆ ಸಾರ್ಥಕವಾಗುವಂತೆ ಕಾರ್ಯವೆಸಗಲಾಗುವುದು ಎಂದು ಹೇಳಿದ್ದರು. ಅಧ್ಯಕ್ಷತೆ ವಹಿಸಿದ ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ಅಧ್ಯಕ್ಷ ಶಿವಕುಮಾರ್ ಪಾಕಲ್ ಮಾತನಾಡಿ, ಕ್ಲಬ್ನಿಂದ ಈಗಾಗಲೇ ಡಾಕ್ಟರ್ ಕೃಷ್ಣಮೂರ್ತಿ ಆಸ್ಪತ್ರೆಗೆ ಒಂದು ಶೈತ್ಯಶವ ಪೆಟ್ಟಿಗೆ ಕೊಡಲಾಗಿದೆ. ಶಿವನಗರ್, ಪ್ರತಾಪ್ ನಗರ್, ನೌಬಾದ್ ಭಾಗದಲ್ಲಿ ಇದಕ್ಕೆ ಹೆಚ್ಚಿನ ಬೇಡಿಕೆ ಇರುವ ಕಾರಣ ಲಿಂಗಾಯತ್ ಮಹಾಮಠಕ್ಕೆ ಇನ್ನೊಂದು ಶವಪೆಟ್ಟಿಗೆ ಕೊಡುಗೆಯಾಗಿ ನೀಡಲಾಗಿದೆ ಎಂದು ತಿಳಿಸಿದ್ದರು. ಲಿಂಗಾಯತ್ ಮಹಾಮಠದವರು ಶವಪೆಟ್ಟಿಗೆಯನ್ನು ಸುರಕ್ಷಿತವಾಗಿ ಇಟ್ಟು ಅವಶ್ಯಕತೆ ಇರುವವರಿಗೆ ಕೊಡಲಿದ್ದಾರೆ ಎಂದು ತಿಳಿಸಿದ್ದರು. ಕ್ಲಬ್ ಸದಸ್ಯ ಡಾಕ್ಟರ್ ರಘುಕೃಷ್ಣಮೂರ್ತಿ ಮಾತನಾಡಿ, ಆಧುನಿಕ ಯುಗದಲ್ಲಿ ಕಾರ್ಯವ್ಯಾಪ್ತಿ ವಿಶ್ವದ ತುಂಬ ಹರಡಿದೆ. ನಮ್ಮ ಯುವಕರು ದೇಶ ವಿದೇಶಗಳಲ್ಲಿ ಉದ್ಯೋಗ ಮಾಡುತ್ತಿದ್ದಾರೆ. ಅವರ ಮನೆಗಳಲ್ಲಿ ಯಾರಾದರೂ ಮರಣ ಹೊಂದಿದ್ದರೆ ದೂರದಿಂದ ಅವರ ಸಂಬಂಧಿಕರು ಬರುವವರಿಗೆ ಶವವನ್ನು ಗೌರವಪೂರ್ವಕವಾಗಿ ಕೆಡದಂತೆ ಕಾಪಾಡಲು ಶೈತ್ಯಶವ ಪೆಟ್ಟಿಗೆ ನೆರವಾಗಲಿದೆ ಎಂದು ಹೇಳಿದ್ದರು. ಸಾಹಿತಿ ರಮೇಶ್ ಮಠಪತಿ ಮಾತನಾಡಿ, ಶವಪೆಟ್ಟಿಗೆ ಇಡಲು ಲಿಂಗಾಯತ್ ಮಹಾಮಠದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಶವಪೆಟ್ಟಿಗೆಯ ಅವಶ್ಯಕತೆ ಇರುವವರು ಮೊಬೈಲ್ ಸಂಖ್ಯೆ 9741690770 ಅಥವಾ 9449139000ಗೆ ಸಂಪರ್ಕಿಸಬಹುದು ಎಂದು ತಿಳಿಸಿದ್ದರು. ಈ ಸಂದರ್ಭದಲ್ಲಿ ರೋಟರಿ ಕಲ್ಯಾಣ ಝೋನ್ ಸಹಾಯಕ ಗವರ್ನರ್ ಸೂರ್ಯಕಾಂತ್ ರಾಮಶೆಟ್ಟಿ, ಕ್ಲಬ್ ಸದಸ್ಯರಾದ ಡಾಕ್ಟರ್ ಶರಣು ಬುಳ್ಳ, ಸತೀಶ್ ಸ್ವಾಮಿ, ರೂಪಾಲಿ, ನಿತಿನ್ ಕರ್ಪೂರ್, ಪ್ರಮುಖರಾದ ಅಶೋಕ್ ಏಲಿ, ಮಾಣಿಕಪ್ಪ ಗುರ್ನಾಳೆ, ಆರ್.ಕೆ. ಪಾಟೀಲ್, ರಾಜ್ಕುಮಾರ್ ಪಾಟೀಲ್, ಚನ್ನಬಸಪ್ಪ ಹಂಗರ್ಗಿ, ಶ್ರೀಕಾಂತ್ ಬಿಕ್ಲೆ ಮತ್ತಿತರರು ಉಪಸ್ಥಿತರಿದ್ದರು. ಪರಶುಗಟ್ಟೆ ಚನ್ನಬಸವಣ್ಣ ಪ್ರಾರ್ಥನೆಗೈದರು. ಕ್ಲಬ್ ಕಾರ್ಯದರ್ಶಿ ಪ್ರಭು ತಡಪಟ್ಟಿ ನಿರೂಪಿಸಿದರು. ಜುಲೈ 2ರಂದು ಔರತ್ ತಾಲೂಕಿನ ವಡ್ಗಾಂವ್ ಗ್ರಾಮದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಅತಿ ಎತ್ತರದ ತಥಾಗತ ಗೌತಮ್ ಭಗವಾನ್ ಬುದ್ಧರ 15 ಅಡಿ ಎತ್ತರದ ಮೂರ್ತಿ ಅನಾವರಣ ಕಾರ್ಯಕ್ರಮ ನಡೆಯಲಿದೆ ಎಂದು ಅಲ್ಲಿಯ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಲ್ಲಪ್ಪ ನೇಳ್ಗೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಭಗವಾನ್ ಬುದ್ಧರು ತತ್ವ ಮತ್ತು ಸಿದ್ಧಾಂತಗಳಿಂದ ಪ್ರೇರೇಪಿತರಾದ ವಡ್ಗಾಂವ್ ಗ್ರಾಮದ ಕೆಎಎಸ್ ಅಧಿಕಾರಿ ಖಾಜಾ ಖಲೀಲುಲ್ಲಾರವರು ಈ ಬೃಹತ್ ಪ್ರತಿಮೆಯ ರೂವಾರಿಯಾಗಿದ್ದು, ಮೂಲತಃ ಮುಸ್ಲಿಂ ಸಮುದಾಯದಲ್ಲಿ ಜನಿಸಿದ್ದರೂ ಕೂಡ ವಿವಿಧತೆಯಲ್ಲಿ ಏಕತೆಯ ತತ್ವವನ್ನು ತಮ್ಮ ನೈಜ ಜೀವನದಲ್ಲಿ ರೂಢಿಸಿಕೊಂಡಿರುವವರು ಇವರು. ಬುದ್ಧರ ಬೃಹತ್ ಪ್ರತಿಮೆ ತಮ್ಮ ಸ್ವಂತ ದುಡ್ಡಿನಲ್ಲಿ ಆಕರ್ಷಕವಾಗಿ ನಿರ್ಮಾಣ ಮಾಡಿದ್ದಾರೆ. ವೃತ್ತಿಯಲ್ಲಿ ಅಧಿಕಾರಿಯಾಗಿದ್ದರೂ ಕೂಡ ಪ್ರತಿ ವರ್ಷ ಹುಟ್ಟುಹಬ್ಬದ ಪ್ರಯುಕ್ತ ತಮ್ಮ ಗ್ರಾಮದ ಶೈಕ್ಷಣಿಕ, ಪಾರಂಪರಿಕ, ಸಾಮಾಜಿಕ, ಧಾರ್ಮಿಕ ಸೇವೆ ಮಾಡಿಕೊಂಡು ಬರುತ್ತಿದ್ದು, ಈ ವರ್ಷದ ವಿಶೇಷತೆಯಾಗಿ ಅವರ ಹುಟ್ಟುಹಬ್ಬದ ದಿನದಂದು ಭಗವಾನ್ ಬುದ್ಧರ ಮೂರ್ತಿ ಅನಾವರಣ ಕಾರ್ಯಕ್ರಮ ನಡೆಯಲಿದೆ ಎಂದರು.
ಈ ಸಂದರ್ಭದಲ್ಲಿ ಅಣದೂರು ವೈಶಾಲಿ ನಗರದ ಪೂಜ್ಯ ಭಂತೆ ಜ್ಞಾನಸಾಗರ್ ಭಂತೆ ಸಂಘ ಸೇವಕ್ ಮುಖಂಡರಾದ ಶಿವಕುಮಾರ್ ಪಾಟೀಲ್ ತೇಗಂಪುರ್, ಗ್ರಾಮದ ಮುಖಂಡರಾದ ರವಿ ವಡ್ಗಾವ್, ಓಂಕಾರ್ ಮೈತ್ರೆ, ರಾಜ್ಕುಮಾರ್ ಅಡ್ಕೆ, ಪ್ರಣೀತ್ ಆತ್ನೂರ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಗುರುನಾನಕ್ ಶಿಕ್ಷಣ ಸಂಸ್ಥೆಯಡಿ ನಡೆಯುತ್ತಿರುವ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್ಗೆ ಮೇಕಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ರಿಸರ್ಚ್ ಅಸೋಸಿಯೇಟ್ಸ್ ಇಂಡಿಯಾ ಟುಡೇ ಪ್ರತಿಷ್ಠಿತ ಮಾರ್ಕೆಟಿಂಗ್ ಆ್ಯಂಡ್ ಅಭಿವೃದ್ಧಿ ಸಂಶೋಧನಾ ಸಹವರ್ತಿಗಳು ರಾಷ್ಟ್ರಮಟ್ಟದಲ್ಲಿ ನಡೆಸಿದ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಆಫ್ ಇಂಡಿಯಾ ಸಮೀಕ್ಷೆಯಲ್ಲಿ 208ನೇ ರ್ಯಾಂಕ್ ಪಡೆದುಕೊಂಡು ಉತ್ತರ ಕರ್ನಾಟಕಕ್ಕೆ ಹೆಮ್ಮೆ ತಂದಿದೆ. ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಸಮಾರಂಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಅವರು ಮಾತನಾಡುತ್ತಾ, ಈ ಸಂಸ್ಥೆಯು ಉತ್ತರ ಕರ್ನಾಟಕದಲ್ಲಿ ಶ್ರೇಷ್ಠತೆಯ ಕೇಂದ್ರವಾಗಿ ಮುನ್ನಡೆಯುತ್ತಾ ಸಾಧಿದೆ, ದೇಶಾದ್ಯಂತ ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತಿದೆ. ಈ ಪುರಸ್ಕಾರವು ಗುಣಮಟ್ಟದ ಶಿಕ್ಷಣ, ಮೂಲಸೌಕರ್ಯ, ಅಧ್ಯಾಪಕರ ಪರಿಣಿತಿ ಮತ್ತು ವಿದ್ಯಾರ್ಥಿ ಕೇಂದ್ರದ ಉಪಕ್ರಮಗಳಿಗೆ ಕಾಲೇಜಿನ ಸ್ಥಿರ ಬದ್ಧತೆಗೆ ಸಾಕ್ಷಿಯಾಗಿ ರಾಷ್ಟ್ರಮಟ್ಟದಲ್ಲಿ 208ನೇ ಸ್ಥಾನವನ್ನು ಪಡೆದುಕೊಂಡಿರುವುದು ಗಮನಾರ್ಹ ಸಾಧನೆಯಾಗಿದೆ ಎಂದು ಹೇಳಿದರು. ಅದೇ ರೀತಿ ಸಿಬ್ಬಂದಿಯ ಕಠಿಣ ಪರಿಶ್ರಮ ಮತ್ತು ವಿದ್ಯಾರ್ಥಿಗಳನ್ನು ಈ ಸಾಧನೆಗಾಗಿ ಅಭಿನಂದಿಸಿದ್ದರು ಮತ್ತು ಇಂಜಿನಿಯರಿಂಗ್ ಶಿಕ್ಷಣದಲ್ಲಿ ಹೆಚ್ಚಿನ ಎತ್ತರಕ್ಕೆ ಏರುವುದನ್ನು ಮುಂದುವರಿಸುವುದಾಗಿ ತಿಳಿಸುತ್ತಾ, ನಾವು ಕೌಶಲ್ಯಪೂರ್ಣ, ನೈತಿಕ ಮತ್ತು ಉದ್ಯಮಕ್ಕೆ ಸಿದ್ಧವಾಗಿರುವ ಇಂಜಿನಿಯರ್ಗಳನ್ನು ಉತ್ಪಾದಿಸುವತ್ತ ಗಮನ ಹರಿಸುತ್ತೇವೆ ಎಂದು ನುಡಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಸ್ ಬಲ್ಬೀರ್ ಸಿಂಗ್, ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಧನಂಜಯ್ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.